ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕು ಸರ್ ನಗರ ಹೋಬಳಿ ಬರ್ತದೆ. ಇದು ಸುಳಗೋಡು ಗ್ರಾಮ ಪಂಚಾಯಿತಿ ಅಂತ ಹೇಳ್ಬಿಟ್ಟು ಇಲ್ಲಿ ಹಿಂದುಳಿದ ಪ್ರದೇಶ ಅಭಿವೃದ್ಧಿ ಏರಿಯಾಗಳು ಬರ್ತದೆ. ಉಳಿತಿಗ, ಕರಿಗಲ್ಲು ಮತ್ತೆ ಗಿಣಿಕಲ್ಲು, ಸುಳುಗೋಡು, ಹುಮ್ಮಡಗಲ್ಲು ಅನ್ನೋ ಗ್ರಾಮಗಳು ಬರ್ತದೆ. ಓಕೆ ಸರ್, ಈಗ ನಿಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹಾ ಸರ್. ಸೊ ತಾವು ತಮ್ಮ ಒಂದು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾಗಿ ಮಾಡಿರ್ತಕ್ಕಂಥ ಸೇವೆ ಅಂತಂದ್ರೆ ಹೇಗೆ, ಯಾವ ರೀತಿ ಮೂಲಭೂತ ಸೌಕರ್ಯಗಳನ್ನ ನೀಡ್ತಾ ಇದ್ರಿ? ಸರ್ ನಾನು 2019ರಿಂದ ನಾನು ಗ್ರಾಮ ಪಂಚಾಯತಿ SDH ನಾನು ಪ್ರಭಾರ PDO ಆಗಿ ಕೆಲಸವನ್ನು ಮಾಡ್ತಾ ಇದ್ದೇನೆ. ಇವತ್ತು ಜನರಿಗೆ ಕುಡಿಯುವ ನೀರಿನ ಸಮಸ್ಯೆಗಳಿರ್ಬೋದು, ಮತ್ತೆ ವಸತಿ ಸೌಲಭ್ಯಗಳಿರ್ಬೋದು, ನಿವೇಶನ ರಹಿತರು, ವಸತಿ ರಹಿತರು ಇದ್ದಾರೆ, ಅವರೆಲ್ಲರಿಗೂ ಕೂಡ ಸ್ಪಂದನೆಯನ್ನ ನೀಡ್ತಿದೀವಿ. ಏನು ಸರ್ಕಾರದಿಂದ ಸೇವೆಗಳು ಬರ್ತಾ ಇದೆಯೋ ಆ ಸೌಲಭ್ಯಗಳನ್ನ ನಾವು ಒದಗಿಸ್ತಾ ಇದೀವಿ ಸರ್. ಈಗ ಈಗ ಚರ್ಚೆ ಅಂತಂದ್ರೆ ಈಗ ಈ ಸ್ವತ್ತು ಬಗ್ಗೆ ಒಂದಿಷ್ಟು ಚರ್ಚೆಗಳು ನಡೀತಾ ಇದೆ. ಅದರಲ್ಲಿ ನಿಮ್ಮ ಒಂದು ಪ್ರದೇಶ ಬಹುತೇಕ ಅರಣ್ಯ ಪ್ರದೇಶದ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಜನಗಳು ಇಲ್ಲಿ. ಹೌದು, ಯಾಕಂದ್ರೆ ಅರಣ್ಯ ಅಂತ ಇವತ್ತು ರೆವೆನ್ಯೂ ಭೂಮಿಗೂ ಕೂಡ ಸೇರ್ಪಡೆ ಆಗೋಗಿಲ್ಲ. ಕೆಲವೊಂದಿಷ್ಟು ಭೂಮಿಗಳು, ಕೆಲವೊಂದಿಷ್ಟು ಅರಣ್ಯ ಅಂಚಿನ ಒಂದು ಪ್ರದೇಶಗಳಲ್ಲಿ ವಾಸಿಸ್ತಕ್ಕಂಥ ಜನಗಳಿಗೆ ಹಕ್ಕು ಪತ್ರಗಳಾಗಿರ್ಬಹುದು ಇತ್ಯಾದಿ ದಾಖಲಾತಿಗಳು ಇರಂಗಿಲ್ಲ. ಈ ಸ್ವತ್ತು ನೀಡಬೇಕಾದ್ರೆ ಹೇಗೆ ಇದ್ ಮಾಡ್ಬೇಕಾಗುತ್ತೆ ಇಲ್ಲಿ? ಸರ್, ಇವಾಗ ಈ ಸ್ವತ್ತುಗಳನ್ನು ಸುಮಾರು ಟೋಟಲ್ 720 ಫ್ಯಾಮಿಲಿಗಳು, 720 ನಂಬರ್ಸ್ಗಳಿದೆ ನಮ್ಮಲ್ಲಿ ಫ್ಯಾಮಿಲಿಗಳು. ಅದರಲ್ಲಿ ಸರ್ ಒಂದು 100ರಿಂದ 150 ಫ್ಯಾಮಿಲಿಗಳಿಗೆ ಈ ಸ್ವತ್ತುಗಳನ್ನ ನೀಡಿದೀವಿ ನಾವು. ಈ ಹಿಂದೆನೂ ನೀಡಿದ್ವಿ. 94C ನಲ್ಲಿ ಇರ್ಬೋದು, ಹಕ್ಕುಪತ್ರಗಳಿರ್ಬೋದು, ಇವನ್ನೆಲ್ಲವನ್ನು ಕೂಡ ನಾವು ನೀಡಿದ್ದೀವಿ. ಆದ್ರೆ ಇವತ್ತಿನ ದಿನದಲ್ಲಿ ಫಾರೆಸ್ಟ್ ಆಕ್ಟ್ ಬರ್ತದೆ, ಮತ್ತೆ ಆಮೇಲೆ ಎಲ್ಲರೂ ಕೂಡ ಫಾರೆಸ್ಟ್ ಅಲ್ಲಿ ಇರೋರು ಕೂಡ ಮನೆಗಳನ್ನು ಕಟ್ಕೊಂಡು P2 ಕಂದಾಯ ಅಂದ್ರೆ ನಾವು ಮನೆ ಕಂದಾಯಗಳನ್ನ ವಿಧಿಸ್ಬಿಟ್ಟು ಅವ್ರನ್ನ ನಾವು ಕಂದಾಯದ ವ್ಯಾಪ್ತಿಗೆ ತಗೊಂಡಿದೀವಿ ಸರ್. ಅವರೆಲ್ಲ ಮೂಲಭೂತ ಸೌಲಭ್ಯಗಳನ್ನು ಕೂಡ ನಾವು ಕೊಟ್ಟಿದ್ದೀವಿ. ಇವತ್ತಿನ ಒಂದು ಸವಾಲು ಏನು ಅಂದ್ರೆ ಒಂದಷ್ಟು ರೆಕಾರ್ಡ್ಗಳನ್ನ ಇದು ಮಾಡ್ತಿದ್ದಾರೆ. ಆಮೇಲೆ ಹೊಸದಾಗಿ ಏನು ಈ ಸ್ವತ್ತು ರಚನೆ ಆಗ್ತಿದೆ, ಅದರಲ್ಲಿ ಸ್ವಲ್ಪ ಗೊಂದಲನೂ ಕೂಡ ಇದೆ ಇವಾಗ. ಯಾಕೆಂದ್ರೆ ಯಾವ ರೆಕಾರ್ಡ್ಗಳನ್ನ ಕೊಟ್ಟು ಅವರಿಗೆ ನಾವು ದಾಖಲೆಗಳನ್ನು ಕೊಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಯಾಕೆಂದ್ರೆ ಒಂದು ತಪ್ಪು ಆದ್ರೆ ಅದರ 4 ಪಟ್ಟು ಏನು ಆ ಒಂದು ಮೌಲ್ಯ ಇರುತ್ತಲ್ಲ, ವಸ್ತುವಿನ ಮೌಲ್ಯ 4 ಪಟ್ಟು ಹಣವನ್ನ ನಾವು ಗ್ರಾಮ ಪಂಚಾಯತ್ PDOಗಳು ಭರಿಸ್ಬೇಕಾಗ್ತದೆ ಅನ್ನೋ ಸರ್ಕಾರದ ಒಂದು ನಿರ್ಧಾರ ತುಂಬಾ ಸಮಸ್ಯೆ ಕಾಡ್ತಾ ಇದೆ. ಹೇಗೆ ಕೆಲಸ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಸರ್ ಇವತ್ತಿನ ದಿನದಲ್ಲಿ. ಅದು ನಿಮ್ಮ ಪಂಚಾಯತಿ ಭಾಗದ ಈ ಕಡೆ ಭಾಗದ PDO ಹೊರಗಳು ಅಂತಕ್ಕಂತ ಹೇಳ್ತೀರಿ. ಅಂದ್ರೆ ಇದೊಂದು ತಮ್ಮ ಸಮಸ್ಯೆ ತಾವು ಹೇಳ್ಕೊಂಡ್ರೆ, ಈಗ ಜನರ ಸಮಸ್ಯೆನೂ ಕೂಡ ಇರಬಹುದಲ್ಲ? ಹೌದು ಸರ್, ಜನರ ಸಮಸ್ಯೆನೂ ಇದೆ. ಆ ನಿಟ್ಟಿನಲ್ಲಿ ನಾವು ಏನು ನಮ್ಮಲ್ಲಿ ಸಿಟಿಜನ್ ಲಾಗಿನ್ ಇದೆ, ಆ ಲಾಗಿನ್ ಮೂಲಕ ಬಂದಂತ ಒಂದು ಅಪ್ಲಿಕೇಶನ್ ಅರ್ಜಿಗಳನ್ನು ನಾವು ಪರಿಶೀಲನೆ ಮಾಡ್ಬಿಟ್ಟು ಆ ಸಮಯದಲ್ಲಿಯೇ ನಾವು ಇತ್ಯರ್ಥ ಪಡಿಸ್ತಿದ್ದೇವೆ ಸರ್. ಅದೇನು ಅವರಿಗೆ ಸಲ್ಲಬೇಕು ಅದನ್ನ ನಾವು ಸಲ್ಲಿಸ್ತಾ ಇದ್ದೇವೆ. ಯಾಕಂದ್ರೆ ಯಾರಿಗೂ ಅನ್ಯಾಯ ಆಗ್ಬಾರ್ದಲ್ಲ ಸರ್. ಈ ಕಡೆ ಅಧಿಕಾರಿಗಳಿಗಾಗ್ಲಿ, ಆಮೇಲೆ ಜನರಿಗೂ ಕೂಡ ನಾವು ಮೂಲಭೂತ ಸೌಲಭ್ಯಗಳನ್ನ ಕೊಡ್ತೀವಿ ಸರ್. ಕೊಡೋದ್ರಲ್ಲೂ ನಾವು ಕೊಡ್ತಾ ಇದೀವಿ ಈಗಲೂ. ಈಗ ಇದು ನಿಮ್ ಪ್ರದೇಶ ಬಹಳ ದೂರದ ಪ್ರದೇಶ, ಹೊಸನಗರಕ್ಕೂ ನಿಮ್ಗೂ. ಹೌದು ಸರ್, ಸಮಥಿಂಗ್ 46 ಕಿಲೋಮೀಟರ್ಸ್. ಹೌದು ಸರ್. ಹೌದು. ಸೊ ಒಡನಾಟಕ್ಕೆ ಮತ್ತೆ ಇಲ್ಲಿನ ಭಾಗದ ಶಿಕ್ಷಣಕ್ಕೆ, ವೈದ್ಯಕೀಯ ಕ್ಷೇತ್ರಕ್ಕೆ ಕೂಡ ಏನಾದ್ರು ತೊಂದರೆಗಳಿದೆಯಾ? ಸವಾಲುಗಳು ಒಂದ್ ನಿಟ್ಟಿನಲ್ಲಿ ಏನಾದ್ರು ಹೋರಾಟಗಳು ನಡೀತಾ ಇದೆಯಾ? ಅಂದ್ರೆ ಏನಾಗಿದೆ ಅಂದ್ರೆ ಸರ್, ಇವಾಗ ಉಳ್ತಿಗ, ಗುಬ್ಬಿಗ, ಕರಿಗಲ್ಲು ಸುಮಾರು 20ರಿಂದ 25 ಅದು ಡ್ಯಾಮ್ಗಳನ್ನ ದಾಟಿ ಹೋಗ್ಬೇಕಾಗ್ತದೆ. ವರಾಯಿ ಪ್ರಾಜೆಕ್ಟ್ ಇದೆಯಲ್ಲ ಸರ್, ವರಾಯಿ ಪ್ರಾಜೆಕ್ಟ್ ದಾಟ್ಬಿಟ್ಟು ಅವ್ರ ಮನೆಗಳಿಗೆ ಹೋಗ್ಬೇಕಾಗ್ತದೆ, ಆ ಊರುಗಳಿಗೆ ಹೋಗ್ಬೇಕಾಗತ್ತೆ. ಅವರಿಗೆ ಆ ನಿಟ್ಟಿನಲ್ಲಿ ಸಮಸ್ಯೆ ಆಗ್ತಿದೆ ಸರ್. ಯಾಕೆಂದ್ರೆ ಅಲ್ಲಿಂದ ಇಲ್ಲಿಗೆ ಬರ್ಲಿಕ್ಕೆ ಕಷ್ಟ ಆಗ್ತದೆ. ಆದ್ರೂ ಏನು ಆರೋಗ್ಯ ಕವಚ ಇರ್ಬೋದು, ಅದನ್ನ ಮಾಡ್ತಿದ್ದಾರೆ, ನಮ್ಮಲ್ಲಿ ಆಗ್ತಾ ಇದೆ. ಏನು ಆರೋಗ್ಯ ಸೇವೆಗಳನ್ನು ಕೂಡ ಕೊಡ್ತಾ ಇದೀವಿ ಸರ್. ಇವಾಗ ಇದರಲ್ಲಿ ನಾವು ಕೊಡ್ತಾ ಇದೀವಿ, ತೊಂದರೆ ಇಲ್ಲ. ಅವ್ರಿಗೇನು ಮೂಲಭೂತ ಸೌಲಭ್ಯಗಳನ್ನು ಕೊಡ್ತೀವಿ, ಆದ್ರೂ ತೊಂದರೆ ಆಗ್ತಿದೆ. ಬಸ್ ವ್ಯವಸ್ಥೆಗಳಿರ್ಬೋದು, ಅಲ್ಲಿಂದ ಇಲ್ಲಿಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಅವ್ರದ್ದೇ ಏನೋ ವೆಹಿಕಲ್ಸ್ ಗಳನ್ನ ಇಟ್ಕೊಂಡು ಬಂದು ಯಡೂರಿಂದ ಹೋಗ್ಬೇಕಾಗಿದೆ. ಈಗ ಮೊನ್ನೆ ಇತ್ತೀಚೆಗೆ ದಿನೇಶ್ ಪುತ್ರನ್ ಅಂತ ಹೇಳ್ಬಿಟ್ಟು ಅವರು ಒಂದು ಮಾಹಿತಿಯನ್ನ ಕೇಳಿದ್ರು. ಗ್ಯಾಸ್ ಕಲೆಕ್ಷನ್ಸ್ ಇಲ್ಲಿಂದ ಅಲ್ಲಿ ಉಳಿತಕ್ಕೆ ಹೋಗಿ ಕೊಡ್ತಾ ಇಲ್ಲ, ಇಲ್ಲೇ ಇಳಿಸ್ ಹೋಗ್ತಾ ಇದಾರೆ. ಅದಕ್ಕೋಸ್ಕರ ನೀವು ಮೇಲಧಿಕಾರಿಗಳ ಗಮನಕ್ಕೆ ತರಬೇಕು ಅಂತಂದು ಹೇಳಿದ್ರು. ಅದಕ್ಕೆ ನಾವು ತಹಶೀಲ್ದಾರ್ರಿಗೆ, ಗ್ಯಾಸ್ ಏಜೆನ್ಸಿ ಅವರಿಗೆ ನೀವು ಆದೇಶವನ್ನ ಮಾಡಿ ಅವರ ಮನೆ ಬಾಗ್ಲಿಗೆ ನೀವು ಗ್ಯಾಸ್ ಅನ್ನ ಇಳಿಸುವಂತ ಕೆಲಸ ಮಾಡ್ಬೇಕು ಅಂತ ಹೇಳಿದ್ವಿ ಸರ್. ಲೆಟರ್ನು ಕೊಟ್ಟಿದ್ದೀವಿ ಸರ್. ಸರ್, ಈ ಕಡೆ ಭಾಗದಲ್ಲಿ ತಾವು ಯಾಕಂದ್ರೆ ಅಭಿವೃದ್ಧಿ ಅಧಿಕಾರಿ ಅಂತ ತಕ್ಷಣ ಇವತ್ತು ಗ್ರಾಮೀಣ ಭಾಗದ ಒಂದಿಷ್ಟು
ಕೆಲಸಗಳನ್ನ ಹಣ ಇದ್ರು ಹಣ ಇಲ್ಲದನ್ನು ಕೂಡ ಮಾಡ್ಲೇಬೇಕಾಗ್ತದ. ಹೌದು ಸರ್. ಆದ್ರೆ ನೀವು ಪ್ರಯತ್ನ ಪಟ್ಟಂತ ಮಾದರಿಯಾಗಿ ಮಾಡ್ಬೇಕು ನಮ್ಮ ಪಂಚಾಯತಿ ಅನ್ನೋದಕ್ಕೆ ಏನಾದ್ರು ಪ್ರಯತ್ನಗಳನ್ನ ಪಟ್ಟಿದ್ದೀರಾ? ಹೌದು ಸರ್. ಯಾವ ರೀತಿ ಪ್ರಯತ್ನಗಳನ್ನ ಇವಾಗ ಪಟ್ಟಿದ್ದೀರಾ? ನಮ್ಗೆ ಏನು ಅಂದ್ರೆ ಒಂದ್ ದೊಡ್ಡ ಸವಾಲಾಗಿರೋದು ನಮ್ಮಲ್ಲಿ JJM ಅನ್ನೋ ಒಂದು ಯೋಜನೆ ಇತ್ತು. ಹ್ಮ್. ಅದರಲ್ಲಿ 3 ಸಿಸ್ಟಮ್ಸ್ ಗಳನ್ನ ನಾವು ಮಾಡಿದ್ವಿ ಸರ್. ಹ್ಮ್. ಗಿಣಿಕಲ್ಲು, ಹ್ಮ್. ಸುಳಗೋಡ್ನಲ್ಲಿ 2 ಇದೆ. ಗಿಣಿಕಲ್ಲಲ್ಲಿ ಒಂದು ಸಿಸ್ಟಮ್ ಅನ್ನ ನಾವು ಮಾಡಿದ್ದೀವಿ. ಅಲ್ಲೇ ಏನಾಗಿದೆ, ಗಿಣಿಕಲ್ನಲ್ಲಿ ಅಂದ್ರೆ ಸರ್ ಒಂದು 65 ಮನೆಗೆ ಕೊಡ್ಬೇಕಿತ್ತು. 40 ಮನೆಗೆ ಕೊಟ್ಟಿದೀವಿ. 25 ಮನೆಗೆ ಅಡಿಷನಲ್ ಆಕ್ಷನ್ ಪ್ಲಾನ್ ಬಂದ ತಕ್ಷಣ ಕೊಡ್ಬೇಕು ಅಂತ ಹೇಳಿ ನಾವು ರೆಡಿ ಮಾಡ್ತಾ ಇದೀವಿ. ಅದೊಂದು ದೊಡ್ಡ ಸವಾಲು. ಯಾಕಂದ್ರೆ ಅವ್ರಿಗೆ ಕೊಟ್ಬಿಟ್ರೆ ಒಂದ್ ಹಂತ ನೀರಿನ ಸಮಸ್ಯೆ ಬಗೆಹರಿಯುತ್ತೆ. ಸುಳಗೋಡ್ನಲ್ಲಿ ಸರ್ ನಾನು ಇವತ್ತಿಗೂ ಕೂಡ ನೀರಿನ ಸಮಸ್ಯೆ ಸಂಪೂರ್ಣವಾಗಿ ಸಾಲ್ವ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಆಗಿಲ್ಲ. ಯಾಕೆಂದ್ರೆ ನೀರಿನ ಸಮಸ್ಯೆನೂ ಇರ್ಬೋದು. ಇಲ್ಲಿ ಅಂತರ್ಜಲ ಕಡಿಮೆ ಇದೆ ಸರ್. ಎಲ್ಲೋ ಒಂದೊಂದು ಏರಿಯಾಗಳಲ್ಲಿ ಮಾತ್ರ ಬೋರ್ಗಳು ಬೀಳ್ತದೆ. 6 ಬೋರ್ ಹೊಡೆದಿದ್ರಲ್ಲ ಸರ್, 2 ಬೋರ್ ಸಕ್ಸಸ್ ಆಗಿದೆ. ಆ ಟ್ಯಾಂಕಿಗಳಿಗೆ ನೀರನ್ನು ಒದಗಿಸ್ಲಿಕ್ಕೂ ಆಗ್ತಾ ಇಲ್ಲ. ಈಗ ಮುಂದಿನ ದಿನಗಳಲ್ಲಿ ಅದನ್ನೇ ನಾವು ಟಾಸ್ಕ್ ಫೋರ್ಸ್ ಅಲ್ಲೂ ಕೂಡ ಕೇಳಿದೀವಿ. ಕೊಟ್ಟ ತಕ್ಷಣ ನಾವು ಅವರಿಗೆ ಸಂಪೂರ್ಣ ಕುಡಿಲಿಕ್ಕೆ ಸಮಸ್ಯೆ ಇಲ್ಲದಂಗೆ ನೀರು ಕೊಡ್ಬೇಕು ಅಂತ ಯೋಜನೆ ಇದೆ ಸರ್. ಓಕೆ. ಸರ್, ಈಗ ನೀವು ನಮ್ಮ ಒಂದು ಭೇಟಿ ಆಗಿರ್ಬೋದು, ನಮ್ಮ ಒಂದು ಸಂದರ್ಶನದ ವಿಚಾರಗಳಲ್ಲಾಗಿರ್ಬೋದು, ತಮ್ಗೆ ಏನ್ ಅನ್ಸುತ್ತೆ, ಏನ್ ಅಭಿಪ್ರಾಯ ಕೊಡಕ್ಕೆ ನನಗೆ ತುಂಬಾ ಸಂತೋಷ ಆಗುತ್ತೆ. ಯಾಕೆಂದ್ರೆ ಸರ್, ಗ್ರಾಮೀಣ ಪ್ರದೇಶದ ಸಮಸ್ಯೆಗಳು, ಹಿಂದುಳಿದ ಪ್ರದೇಶ ಇರ್ಬೋದು, ಇಂಥ ಸಮಸ್ಯೆಗಳನ್ನ ತಾವು ತಮ್ಮಗಳಿಂದಲೇ ಮಾತ್ರ ಇದನ್ನ ಬಗೆಹರಿಸಲಿಕ್ಕೆ ಸಾಧ್ಯ ಅಂತ ನಾವು ಭಾವಿಸ್ಕೊಂತೀನಿ ಸರ್. ಯಾಕೆಂದ್ರೆ ಈ ಒಂದು ಮಾಧ್ಯಮಗಳು ಏನಿದೆಯಲ್ಲ, ಇದರಿಂದಲೇ ಸಾಧ್ಯ ಆಗತ್ತೆ ಅಂತ ನಾವು ಭಾವಿಸ್ತೀವಿ ಸರ್. ತುಂಬಾ ಸಂತೋಷ ಆಯ್ತು ಸರ್. ಓಕೆ. ಎಲ್ಲಾ ವೀಕ್ಷಕರಿಗೂ ನಿಮ್ಮ ಪಂಚಾಯತಿ ಕಡೆಯಿಂದ ಅಭಿವೃದ್ಧಿ ಅಧಿಕಾರಿಗೆ ಏನ್ ಅವೇರ್ನೆಸ್ ನೀಡತಕ್ಕಂತ ಕೊನೆಯ ಸಂದೇಶನ ಕೊಡಕ್ಕೆ ಇಷ್ಟಪಡ್ತೀರಾ? ಸರ್, ಎಲ್ರು ಕೂಡ ನನ್ಗೆ ಒಂದೇನೆ ಏನಂದ್ರೆ, ನಾವು ಒಬ್ರು ಚೆನ್ನಾಗಿರ್ಬಾರ್ದು, ಎಲ್ರು ಚೆನ್ನಾಗಿರ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ಆಮೇಲೆ ತಮ್ಮ ಮಾಧ್ಯಮಗಳು ಇಂಥ ಒಂದು ಬಿತ್ತರಿಸುವಂತ ಕೆಲಸ ಮಾಡೋದ್ರಿಂದ ಎಲ್ಲಾ ಅಧಿಕಾರಿಗಳಿರ್ಬೋದು ಅಥವಾ ಮೂಲಭೂತ ಸೌಲಭ್ಯಗಳನ್ನು ಕೊಡಿಸುವಂತ ಒಂದು ನಿಟ್ಟಿನಲ್ಲೂ ಕೆಲಸವನ್ನು ಆಗತ್ತೆ ಅನ್ನೋದು ನನ್ನ ಭಾವನೆ ಸರ್. ತುಂಬಾ ಸಂತೋಷ ಸರ್. ಓಕೆ ಸರ್, ತುಂಬಾ ಧನ್ಯವಾದಗಳು. ಮತ್ತೆ ಓಕೆ ಸರ್.